ಮಂಟೂರು ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀಯುತ ಬಸವರಾಜ್ ಜೀರ್ಗಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮಸ್ಕಾರ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ನನ್ನ ಆತ್ಮೀಯ ಆದಂಥ ರಾಮಣ್ಣ ನವಲಗುಂದ್ರವರಿಗೆ. ಈಗ ನಾನು ಅದು ಬರೆದವನ ಓದದವನ ಕರೆದವನ ಬರೆದವನ ಅಂದಂಗೆ ನಮ್ಮ ನೂತನವಾಗಿ ನನ್ನ ಅಧ್ಯಕ್ಷರನ್ನು ಮಾಡಿದಂಥ ಎಲ್ಲ ನಮ್ಮ ಮಂಟೂರಿನ ಗುರು ಹಿರಿಯರು ಹಾಗೂ ನಾಗರಹಳ್ಳಿಯ ಗುರು ಹಿರಿಯರಲ್ಲಿ ಪಾದಗಳಿಗೆ ನಮಸ್ಕರಿಸುತ್ತಾ, ಈಗ ನಾನು ಹೊಸದಾಗಿ ನನ್ನ ಮನಸ್ಸು ಮೊದಲಿನಿಂದನೂ ಒಂದು ದೊಡ್ಡದಾದಂಥ ಒಂದು ಕನಸಿತ್ತು. ಯಾಕಂದ್ರೆ ನಾನು 3-4 ಬಾರಿ ಇಲೆಕ್ಷನ್ ಕೊಟ್ಟು ಸ್ವಲ್ಪ ಒಂದು 3-4 ಓಟ್ 5 ಓಟ್ಲಿಂದನಾದರೂ ಬೆದ್ಕೊತ ಬಂದಿದ್ದೆ. ಅದು ಹಿರಿಯರು ಹೇಳಿದಾಗೆ ಸೋಲು ಗೆಲುವಿನ ಮೂಲ ಅಂದಂಗೆ ನಾನು ಪ್ರತಿಯೊಂದು ಕೆಲಸದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದೆ. ನಾನು ಯಾಕೆ ಬೀಳಕತ್ತೇನಪ್ಪ, ನನಗೆ ಏನು ಕೊರತೆ ಇರ್ಬೋದು ಅಂತೇಳಿ ಪ್ರತಿಯೊಬ್ಬರು ಜನವನ್ನು ಕಾಂಟ್ಯಾಕ್ಟ್ ಮಾಡಿ ಇದು ನಮ್ಮ ಊರಿಗೆ ಅದು ಸುತ್ತಮುತ್ತ ಹಳ್ಳಿಗೆ ನಾನು ಹೆಂಗದೀನಿ ಏನದೀನಿ ಎಲ್ಲ ಜನರಿಗೂ ಪ್ರತಿಯೊಬ್ಬರಿಗೂ ನಂದು ಏನು ಅನ್ನೋದು ಎಲ್ಲ ಜನರಿಗೂ ಗೊತ್ತಿದ್ದು ಆದ ಕಾರಣ ಮೊದಲ ಒಂದು ವರ್ಕಿಂದ ಈಗ ನಾನು ನಮ್ಮ ಮೊದಲಿದ್ದಂಥ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು 13 ಜನರಲ್ಲಿ ನನ್ನ ಹೆಸರು ಕೇಳಿದ್ರೆ ಇವತ್ತು ಒಟ್ಟರು ನನ್ನ ಆತ್ಮೀಯರವರು. ನಾನು ಏನು ಮಾಡ್ತೇನೆಲ್ಲ ಅದಕ್ಕೆ ಇವತ್ತಿಗೆ ನನಗೆ ಕಂಕಣಬದ್ಧವಾಗಿ ನಿಂತು ಸಪೋರ್ಟ್ ಕೊಡುವಂಥ ಒಂದು ವ್ಯಕ್ತಿಗಳು ನಾನಾದರೂ ಅವರು ಯಾವತ್ತೂ ಯಾರ ಜೊತೆನೂ ಇವತ್ತು ಗುರು ಹಿರಿಯರಿರಲಿ, ನಮ್ಮ ಸದಸ್ಯರಿರಲಿ, ನಮ್ಮ ಉಪಾಧ್ಯಕ್ಷರಿರಲಿ, ಅವ್ರ ಜೊತೆ ಮಾತ್ರ ಇವತ್ತಿಗೆ ಆದರೂ ಪ್ರತಿಯೊಬ್ಬರ ಹತ್ರ ಆದರೂ ಅನ್ಯೋನ್ಯವಾಗಿ ಇರ್ತೇನೆ. ಇದು ನನ್ನ ವಾರ್ಡಿನಲ್ಲಿ ಆದಂಥ ಕೆಲಸ ಯಾವ ವಾರ್ಡಿನಲ್ಲಿ ಇನ್ನೂ ಆಗಿಲ್ಲ, ಕಡಿಮೆ ಅದಾವು. ಆದ್ರೆ ಪ್ರತಿಯೊಂದು ನನ್ನ ವಾರ್ಡಿಗೆ ನಾನು ಏನೋ ಒಂದು ಗುರು ಹಿರಿಯರ ಆಶೀರ್ವಾದದಿಂದ ಒಂದು 7-8 ರೋಡ್ ಮಾಡಿದೆ. ಮತ್ತು ಒಂದಿಷ್ಟು ಶಾಲೆ ಒಳಗೆ ಹೊಸ ಸ್ಕೂಲ್ ರೂಮನ್ನು ಕಳಿಸಿದೆ. ಜೋಶಿ ಅವ್ರ ಕಡೆಯಿಂದ ಫಂಡ್ ಬಂತು. ಮತ್ತು ಶಂಕರ್ ಪಾಟೀಲ್ರ ಮನೆಯವ್ರಿಗೊಬ್ಬ ಸಾಕಷ್ಟು ಒಂದು ಇದು ತಂದಿದ್ದಾರೆ. ಆದರೂ ಈಗ ಆಗ್ತಕ್ಕಂಥ ಶಾಸಕರು ಕೋನ್ ರೆಡ್ಡಿ ಅವರು ನಮ್ಮ ರೈತರ ಬಗ್ಗೆ ಕಾಳಜಿ ಇಟ್ಟು ಒಂದು ಬೀದಿ ರಸ್ತೆಯನ್ನು ಸತತವಾಗಿ ನಡೆಸ್ಕೊಂಡು ಹೊಂಟಿದ್ದಾರೆ. ಆ ಕಾರಣ ಎಲ್ಲ ನನ್ನ ಗುರು ಹಿರಿಯರ ಆಶೀರ್ವಾದ ಐತಿ. ನಾ ಪ್ರತಿಯೊಂದು ಈ ಮುಂದೆ ಒಂದು ಯಶಸ್ವಿ ಕಾಣ್ತೇನೆ ಅಂತೇಳಿ ತಮ್ಮಲ್ಲಿ ಇದು ಇಟ್ಟು ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಂಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬಸವರಾಜ್ ಜೀರ್ಗಿ ಅವರು ಮತ್ತು ನಮ್ಮ ಆತ್ಮೀಯರಾದಂಥ ಪತ್ರಕರ್ತರಾದಂಥ ಮತ್ತೆಯವರು, ಗಾಂಗೇರ್ ಅವರೇ, ಆನಂದ್ ಅವರೇ, ನಾವು ಹೇಳೋದು ಏನಂದರೆ, ನಾವು ಹಿಂದೆ 2015ರಿಂದ 20ವರೆಗೆ ಗ್ರಾಮ ಪಂಚಾಯತ್ ಮಂಟೂರು ನಾಗರಹಳ್ಳಿಯ ಒಂದು ನೂತನ ಶಾಸಕರಾಗಿ ಆಯ್ಕೆಯಾಗಿ ನಾವು ಸಾಮಾಜಿಕ ಕೆಲಸಗಳನ್ನು ಇವತ್ತು ಮಾಡಿದ್ದೀವಿ. ಇನ್ನೂ ಆಗು ಭಾಳ ಇದ್ದಾವೆ. ಅದರಲ್ಲಿ ಮಂಟೂರಿಗೆ ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ, ಮಂಟೂರಿಗೆ ಶವ ಸಂಸ್ಕಾರ ಮಾಡೋಕ್ಕೆ ಸ್ಮಶಾನಗಟ್ಟಿದ ಸಮಸ್ಯೆ ದೊಡ್ಡದೊಂದು ಕ್ರಿಟಿಕಲ್ ಆಗೈತಿ. ಆದ್ದರಿಂದ ನಮ್ಮ ಗುಡ್ನೇನವ್ರ ಮಠ ಅಷ್ಟೇ ಐತಿ, ಅದಕ್ಕೆ ಹೊಂದಿಕೊಂಡು ಅವರು ಅಲ್ಲಿ ಶಿವ ಸಂಸ್ಕಾರ ಮಾಡೋಕ್ಕೆ ಹೋದ ಮನೆಯವ್ರ ಮೇಲೆ ಒಂದು ಕೋರ್ಟ್ನಲ್ಲಿ ಕೇಸ್ ಮಾಡಿ, ಮತ್ತು ಒಂದು ಮೊನ್ನೆ ಗ್ರಾಮ ಪಂಚಾಯತಿಯವರು ಸ್ಮಶಾನಗಟ್ಟಿ ಸರ್ವೆಯನ್ನು ಮಾಡಿ ಅಳತೆ ಮಾಡಿ ಕಲ್ಲು ನಡೆಸ್ತಂಥ ಕಲ್ಲನ್ನು ಕಿತ್ತು, ಮತ್ತು ಗ್ರಾಮ ಪಂಚಾಯತಿಯವ್ರ ಮ್ಯಾಗೂ ಏನೋ ಒಂದು ಕೇಸ್ ಮಾಡ್ಯಾರ ಅನ್ನೋದು ನನಗೆ ಹಂಗೆ ಕೇಳ್ಪಟ್ಟೈತಿ. ಹೌದು. ಆದ್ದರಿಂದ ನಾನೇನು ಹೇಳಕ್ಕೆ ಬಯಸ್ತೇನಪ್ಪ ಅಂತಂದ್ರೆ, ಇವತ್ತು ಗುಡ್ನೇನವ್ರ ಮಠ ಸ್ವಾಮಿಗಳು ಏನದಾರ ನಮ್ಮ ಊರವ್ರ, ನಮಗೆ ಬೇಕಾದವ್ರ, ನಮ್ಮ ಆತ್ಮೀಯವ್ರ. ಮತ್ತು ಒಂದು ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಬೇಕಂದ್ರೆ ಏನೇನು ಬೇಕು? ಊರಿಗೊಂದು ಕುಡಿ ಕೆರೆ ಬೇಕು, ಸ್ಮಶಾನ ಗಟ್ಟಿ ಇರ್ಬೇಕು, ಇಂಥವೆಲ್ಲ ಇರಬೇಕಾದಾಗ ಎಲ್ಲರೂ ಒಳ್ಳೆ ಆಸ್ಪತ್ರೆ ಇರಬೇಕು, ಒಳ್ಳೆ ಶಾಲೆ ಸ್ಕೂಲ್ ಬೇಕು ಊರಿಗೆ. ಅದಕ್ಕೆ ಇಂಥವೆಲ್ಲ ಮೂಲಭೂತ ಸೌಕರ್ಯ ಬೇಕಾದಾಗ ಊರವ್ರ ಜೊತೆ ತಾವು ನಮ್ಮ ಕೂಡ ಚಪ್ಪಾಳೆಯನ್ನು ತಟ್ಟಿ ದಯವಿಟ್ಟು ಗುಡ್ನೇರವ್ರ ಮಟ್ಟಿಗೆ ಹೇಳೋದು ಏನಂದ್ರೆ, ನೀವು ಬೇಡದವರಲ್ಲ ನಮ್ಮ ಆತ್ಮೀಯರಂತ ಹೇಳೀನಿ. ನಿಮ್ಮ ಕ್ಷೇತ್ರ 2 ಎಕರೆ 2 ಗುಂಟೆ ಏನೈತೆಲ್ಲ ನೀವು ಅಳಸ್ಕೊಂಡ್ಬಿಡ್ರಿ, ಸರ್ವೆ ಮಾಡ್ಕೊಂಡು ನಿಮ್ಮ ಜಗದಲ್ಲೇ ನಾವು ಹೋಗಿದೇ ಇಲ್ಲ, ನೀವು ಹಡ್ಬಸ್ಟ್ ಮಾಡ್ಕೊರಿ. ನನಗೆ ತಿಳಿದ ಮಟ್ಟಿಗೆ ನಾನು ಒಮ್ಮೆ ಅಧ್ಯಕ್ಷದ ಟೈಮ್ನಲ್ಲಿ ಸರ್ವೆ ಮಾಡಿದಾಗ ಅದು ನೀವು ನಮ್ಮ ಗೌಟನ್ ಜಾಗನ 1 ಎಕರೆದಷ್ಟು ನೀವು ಒಟ್ಟುವರಿ ಮಾಡಿ ಮತ್ತು ನೀವು ಅದನ್ನು ಸಾಗುವಳಿ ಮಾಡ್ತೀರಿ. ನಾವು ಅವಾಗ ನಿಮಗೆ ಹೇಳಿದ್ವಿ, ಏನು ಹೇಳಿದ್ವಿ, ಊರಲ್ಲಿ ಲಿಂಗಾಯತರ ಜನ ಇಲ್ಲಿ ಹೋಗಿತಾರ, ನೀವು ಸ್ವಾಮಿಗಳದಲ್ಲಿ
ನೀವು ಇದನ್ನು ವಹಿವಾಟು ಮಾಡ್ಕೊಂತ ನೀವು ಸಾಗುವಳಿ ಇಟ್ಕೋರಿ ಅಂತ ಹೇಳಿದ್ವಿ ನಾವು. ಈಗ ಬ್ಯಾಡ ಅಂದರೆ ಕೇಸ್ ಗೀಸ್ ಬೇಡ ಅಂತ ನಾನು ಮನವಿ ಮಾಡ್ತೇನೆ ನಿಮ್ಗೆ. ಯಾರ ಮ್ಯಾಗ ಸಾರ್ವಜನಿಕರ ಮ್ಯಾಗ ಕೇಸ್ ಗೀಸ್ ಬೇಡ, ನಿಮ್ಮ ಹೊಲ ಹದ್ಬಸ್ಟ್ ಮಾಡ್ಕೊಂಡ್ರೆ ಸರ್ವೆ ಮಾಡಿ ಹದ್ಬಸ್ಟ್ ಮಾಡಿಬಿಡ್ರಿ. ನಿಮ್ಮ ಹೊಲದಲ್ಲಿ ನಾವು ಸಾರ್ವಜನಿಕರು ಹೋಗ್ಯಾಕೆ ಹೋಗೋದಿಲ್ಲ. ನಮ್ಗೆ ಉಳ್ದಂಥ ನಮ್ಗೆ ಗೌತಮ್ ಜಾಗ ಏನು ಒತ್ತುವರಿ ಮಾಡ್ಕೊಂಡು ಸಾಗುವಳಿ ಮಾಡಿರಿ, ಅದನ್ನು ಬಿಟ್ಬಿಟ್ರೆ ನಮ್ಗೆ ಸರ್ಕಾರಿ ಸ್ಮಶಾನಗಟ್ಟಿ 1 ಎಕರೆ ಐತಿ, ಅದಕ್ಕೆ ಖರ್ಚು ಪ್ಲಸ್ ಇದು 1 ಎಕರೆ ಆಕತಿ. ನಾವು ಊರಲ್ಲೇ ಅಲ್ಲೇ ಶಿವ ಸಂಸ್ಕಾರನ ನಾವು ಮಾಡ್ತೇವಂತ ನಾನು ಮಂಟೂರ ಎಲ್ಲ ನಮ್ಮ ಅಧ್ಯಕ್ಷರ ಇರ್ಬೋದು, ಎಲ್ಲ ನಮ್ಮ ಕಮಿಟಿ ಆತ್ಮೀಯರು ಇರ್ಬೋದು, ಮತ್ತು ಇನ್ನೂ ಅನೇಕ ಗುರು ಹಿರಿಯರು ಇರ್ಬೋದು, ಸಾರ್ವಜನಿಕವಾಗಿ ಒಬ್ಬೊಬ್ಬರ ಮ್ಯಾಗ ಕೇಸ್ ಮಾಡಿದ್ರೆ ನೀವು ಊರವ್ರ ನಾವು ಊರವ್ರ ಇವತ್ತು ಯಾರ ಮನೆಯಲ್ಲಿ ಶಿವ ಸಂಸ್ಕಾರ ಮಾಡಕ್ಕೆ ಹೋಗಿ ಅಲ್ಲಿ ಮತ್ತು ಕೋರ್ಟ್ ಟೈಮ್ದಲ್ಲಿ ಅವ್ರು ಹೋಗ್ಯಾರಪ್ಪ ಅಂತಂದ್ರೆ ಯಾರ ಮನೆಯವ್ರು ಹೋದ್ರು ಅವರು ನಮ್ಮ ಊರವ್ರ. ಒಬ್ರಿಗೊಬ್ರು ಸಹಕಾರದಿಂದ ಊರಿಗೆ ಬೇಕಾದಂಥ ಇದಕ್ಕೆ ತಾವು ಇದಕ್ಕೆ ಹೆಲ್ಪ್ ಮಾಡಿ ತಮ್ಮ ಸರ್ವೆ ಮಾಡಿಕೊಂಡು ತಾವು ಅಲ್ಲಿಗೆ ಹೆಚ್ಚು ವಹಿವಾಟು ಮಾಡ್ಕೊಂಡು ಹೋಗ್ಬೇಕಂತ ನನ್ನ ಮನವಿ ಕಳಕಳಿಯಿಂದ ಮನವಿ ಮಾಡ್ಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಗ್ರಾಮ ಪಂಚಾಯತಿ ಗ್ರಾಮದ ಮುಂಡ್ರೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಸವರಾಜ ಜೀರಿಗೆ ಅವರು ಅಧ್ಯಕ್ಷರಾಗ್ಯಾರ, ಯುವಕರಾದಾರ. ಅದರಂತೆ ರಾಮಣ್ಣನವರು ರಾಮಣ್ಣನವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅವರು ಗ್ರಾಮ ಪಂಚಾಯತಿಗೆ ಏನೈತೆ ಅನ್ನೋದು ಅವರು ಪರಿಹಾರ. ಮತ್ತು ಇನ್ನೊಂದೇನು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವರ ಸುಧಾರಣೆಯನ್ನು ಮಾಡ್ತಾರನ್ನುವಂಥ ಹವ್ಯಾಸ ಕಂಡು ಬಸವರಾಜ್ ಜೀರಿಗೆ ಅವರು ಇವರು ಯುವಕರದಾರ. ಇವತ್ತು ಪಂಚಾಯತಿಗೆ ಯಾರು ಬಂದ್ರಂದ್ರೆ ಚಟಕ್ಕನ ಹೋಗುವಂಥ ವ್ಯಕ್ತಿ ಮಾಡ್ಯಾರ. ಅಂದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತೈತಿ. ಅಧ್ಯಕ್ಷರು ನವಲಗುಂದವರು ಇವರು ಕೂಡ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಒಂದು ಸುಧಾರಣೆ ಮಾಡ್ಬೇಕು ಅನ್ನುವಂಥದ್ದು ಹವ್ಯಾಸ ಕಂಡು ಬಂದೈತಿ. ಇನ್ನೊಂದೇನಪ್ಪ ಅಂದ್ರೆ ಇವರು ಅಧ್ಯಕ್ಷರಾಗ್ತಾರೆ, ತಂದೆ ತಾಯಿ ಪುಣ್ಯ ಗುಡ್ರಿ ಆಶೀರ್ವಾದ, ಎಲ್ಲ ಗ್ರಾಮದ ಗುಡ್ರಿ ಆಶೀರ್ವಾದ ಐತಿ. ಇನ್ನೊಂದೇನು ಇವರು ಅವಧಿ ಒಳಗೆ ಸ್ಮಶಾನಗಟ್ಟಿ ಆಕೈತಿ ಅನ್ನುವಂಥದ್ದು ನನ್ನ ಕಂಡು ಬಂದೈತಿ. ಅಧ್ಯಕ್ಷ ಮತ್ತು ಸ್ಮಶಾನಗಟ್ಟಿ ಆಕತಿ ಯಾಕೆ ಆಕತಿ ಅಂದರೆ ಬಲಗೈ ಎಡಗೈ ಅದಾರ, ಆಚೆ ಕಡೆ ಅವರು ಈಚೆ ಕಡೆಯವರು 100% ಆಕತಿ ಅಂತೇಳಿ SB ನ್ಯೂಸನ್ನು ಧನ್ಯವಾದ.